ಹಾಯ್ ಗಾಯ್ಸ್, ಇವತ್ತಿನ ವ್ಲಾಗಲ್ಲಿ ನಿಮಗೆ ಹಾಗಲಕಾಯಿ ಅಂದರೆ ಇಷ್ಟ ಇಲ್ಲ ಅಂದರೆ ಏನು ಮಾಡ್ಬೋದು ಅಂತ ನಾನು ಮಾಡಿರೋ ಅಂಥದ್ದನ್ನು ನಿಮಗೆ ತೋರಿಸ್ತಿದ್ದೀನಿ. ಆಲ್ಸೋ ಹೆಲ್ತ್ ಟಿಪ್ ಕೂಡ ಹೇಳ್ತಿದ್ದೀನಿ. ನೋಡ್ತಾ ಇರಿ, ಕಂಪ್ಲೀಟಾಗಿ ನೋಡಿ. ನೀವು ನೋಡ್ತಾ ಇದ್ರೆ ಶ್ರೇಯ ವ್ಲಾಗ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ತಲೆ ಒಣಗೆ ಇಲ್ಲ, ಇವಾಗ ಮಾಡ್ಕೊಬಂದೆ ಸ್ನಾನನ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಏನಪ್ಪ ಅಂದರೆ ಗ್ರೇಪ್ಸು, ಮೊಟ್ಟೆ ಮತ್ತು ಸ್ಪ್ರೌಟ್ಸ್ ಗೈಸ್. ಹೆಸರು ಕಾಳು, ಮೆಂತ್ಯ ಎಲ್ಲ ಹಾಕಿರೋದು, ಕಡಲೆ ಬೀಜ ಆ್ಯಂಡ್ ಈರುಳ್ಳಿ ಎಲ್ಲ ಹಾಕಿರೋದು. ಸೊ ದಿಸ್ ಈಸ್ ಮೈ ಬ್ರೇಕ್ಫಾಸ್ಟ್ ಟುಡೇ. ನನಗೆ ಗೊತ್ತಿರೋ ಹಾಗೆ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ತಿಂದರೆ ತುಂಬ ಒಳ್ಳೆಯದು ಗೈಸ್ ಹೆಲ್ತ್ಗೆ. ಮಸಲ್ ವೀಕ್ ಕೂಡ ಆಗೋದಿಲ್ಲ ಪೇರೆಂಟ್ಸ್ಗೆ, ಏಜ್ ಆಗ್ತಾ ಇದೆ. ಸೊ ಜಾಸ್ತಿ ಪ್ರೋಟೀನ್ನ ಆ್ಯಡ್ ಮಾಡಿ ಊಟ ತಿಂಡಿಲಿ. ಬಿಸಿಲು ನೋಡಿ ಎಷ್ಟು ಮೋಡ ಆಗಿದೆ, ಚೆನ್ನಾಗಿ ಗುಡುಗು ಕೂಡ ಬರ್ತಿದೆ. ವಿಡಿಯೋಗೆ ರೆಕಾರ್ಡ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಇಟ್ ಈಸ್ ಕ್ರೇಜಿ ವೆದರ್. ಚೆನ್ನಾಗಿದೆ. ಆಲಿಕಲ್ ಬೀಳುತ್ತಾ ಅಂತ ವೆಯ್ಟ್ ಮಾಡ್ತಿದ್ದೀನಿ ಗೈಸ್. ಇಲ್ಲೂ ಇಲ್ಲಿ ಬೇರೆ ಸಿಮೆಂಟ್ ಹಾಕ್ಬಿಟ್ಟು ಇಲ್ಲಿ ಕಲ್ಲೆಲ್ಲ ಹಾಕಿ ವರ್ಕ್ ನಡೀತಿದೆ. ಚೆನ್ನಾಗಿ ಮಳೆ ಬಂದುಬಿಟ್ರೆ ಏನು ಮಾಡ್ತಾರೆ, ಏನಾದರೂ ಮುಚ್ಚಿ ಹೋಗ್ತಾರೆ ಅನಿಸುತ್ತೆ, ಗೊತ್ತಿಲ್ಲ. ಬಟ್ ಪಾಪ ಸಿಮೆಂಟ್ ಹಾಕಿದರೆ ಮಳೆನೂ ಉದುರುತ್ತಿದೆ ಗೈಸ್. ಸ್ವಲ್ಪ ನೋಡೋಣ ಏನಾಗುತ್ತೆ ಅಂತ ಗೈಸ್. ಇಲ್ಲ ಹಾಗಲಕಾಯಿನ ಹೆಚ್ಚಿಬಿಟ್ಟು ಆಯಿಲ್ ಹಾಕಿ ಲೈಟಾಗಿ ರೋಸ್ಟ್ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಅಪ್ಪ ಎಷ್ಟೊಂದಿದೆ ಗೈಸ್, ಅಡುಗೆ ಮನೆಯಲ್ಲೆಲ್ಲ ಏನೇನೋ ಇದೆ. ಇಲ್ಲಿ ನೋಡಿ, ಇಲ್ಲಿ ಬ್ರೌನ್ ರೈಸ್ ಸ್ವಲ್ಪ ನೆನೆಸಿದ್ದಾರೆ. ಇಲ್ಲಿ ಮೆಹಂದಿ ಹಚ್ಕೋಬೇಕು, ಅದಕ್ಕೆ ಇದನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬೆಂಡೆಕಾಯಿ ಇಟ್ಟಿದ್ದಾರೆ, ಉಪ್ಪು ಖಾರ ರೆಡಿ ಮಾಡಿದ್ದಾರೆ, ಎಗ್ ಮಾಡಬೇಕಿನ್ನು. ಇಲ್ಲಿ ಹಾಗಲಕಾಯಿ ರೆಡಿಯಾಗಿದೆ, ಇಷ್ಟು ಇಟ್ಟಿದ್ದಾರೆ. ಇಲ್ಲಿ ಸಾಂಬಾರು ರೆಡಿ ಇದೆ, ತಟ್ಟೆ ರೆಡಿ ಇದೆ, ಊಟ ಮಾಡೋದಕ್ಕೆ ಎಲ್ಲ ರೆಡಿ ಇಟ್ಬಿಟ್ಟು ಇಟ್ಟಿದ್ದಾರೆ ಗೈಸ್. ನಮ್ಮನೇಲಿ ಏನು ಗೊತ್ತಾ, ಇಲ್ಲ ನೋಡಿ, ಇಲ್ಲಿ ಈ ಥರ ಹೊಗೆ ಬಂದರೆ ಆರಾಮಾಗಿ ಡೈರೆಕ್ಟಾಗಿ ಇಲ್ಲಿ ಹೋಗಿಬಿಡುತ್ತೆ ವಿಂಡೋದಲ್ಲಿ. ಸೊ ಅದೊಂದು ಬೆನಿಫಿಟ್ ನಮಗೆ. ಯಾವ ಚಿಮಣಿನೂ ಬೇಡ. ನನಗೆ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ, ಇದು ತುಂಬ ಟೇಸ್ಟಿಯಾಗಿ ಬಂದಿದೆ. ನಾನಂತೂ ಫುಲ್ ತಿಂದ್ಬಿಡ್ತೀನಿ ಹಾಗಲಕಾಯಿ. ಅಷ್ಟು ಇಷ್ಟ ಆಗಲ್ಲ, ಬಟ್ ಈ ಥರ ಮಾಡಿದಾಗ ತುಂಬ ಇಷ್ಟ ಆಗುತ್ತೆ. ಮತ್ತು ಹಾಗಲಕಾಯಿ ಪಲ್ಯ ಕೂಡ ಮಾಡ್ತಾರೆ, ಅದು ಕೂಡ ಸಖತ್ ಇಷ್ಟ ಆಗುತ್ತೆ. ಎಗ್ನ ಏನು ಮಾಡ್ತಾರೆ ನೋಡಬೇಕಿದು. ಆಮ್ಲೆಟ್ ಏನು ಮಾಡಲ್ಲ, ಜಸ್ಟ್ ಹಾಗೆ ಹೆಂಚ್ ಮೇಲೆ ಹಾಕ್ಬಿಟ್ಟು ಉಪ್ಪು ಖಾರ ಉದುರಿಸ್ತಾರಲ್ಲ, ಅದು ಮಾಡ್ತಾರೆ. ಆಮ್ಲೆಟ್ ಮಾಡಲ್ಲ ಅಲ್ಲ. ಗೈಸ್, ಲೆಮನ್ ಜ್ಯೂಸ್ ತೆಗೆದ್ಮೇಲೆ ಇದು ಸಿಪ್ಪೆ ಇರುತ್ತಲ್ಲ ಲೆಮನ್ದು ಲೆಫ್ಟ್ ಓವರು. ಸೊ ಇದರಲ್ಲಿ ಯೂಸ್ ಇದೆ, ಬೆನಿಫಿಟ್ ಇದೆ. ಏನು ಗೊತ್ತಾ, ಇಮ್ಡಿಗೆ ಇದನ್ನು ನೀಟಾಗಿ ರಬ್ ಮಾಡಿ ಹಚ್ಚಿ, ಕ್ರ್ಯಾಕ್ ಆಗಿರೋ ಹೀಲ್ ಇದ್ದರೆ, ರಫ್ ಇದ್ದರೆ ಎಲ್ಲ ಕಂಪ್ಲೀಟಾಗಿದು ಕ್ಲಿಯರ್ ಮಾಡುತ್ತೆ. ಕಂಟಿನ್ಯೂಸ್ ಆಗಿ ಹಚ್ಬೇಕು, ಅಟ್ಲೀಸ್ಟ್ 1 ಮಂತು. ಆ್ಯಂಡ್ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಸ್ ಪ್ರಾಪರ್ಟೀಸ್ ಇರೋದ್ರಿಂದ ಏನೇ ಒಂದು ಇನ್ಫೆಕ್ಷನ್ಸ್ ಇದ್ದರೂ ಕೂಡ ಇದು ಕಂಪ್ಲೀಟಾಗಿ ರಿಮೂವ್ ಮಾಡುತ್ತೆ. ಹೇಗಿದ್ದರೂ ಎಸಿತೀರ, ಒಂದು ಸತಿ ಹಿಂಗೆ ಹಚ್ಬಿಟ್ಟು ಎಸ್ಬಿಟ್ರೆ ನಿಮಗೂ ಬೆನಿಫಿಟ್ ಅಲ್ವಾ. ಸೊ ಇದನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ, ಬೆನಿಫಿಟ್ ಇದ್ದರೆ, ಬೆನಿಫಿಟ್ ಆದರೆ ನಿಮಗೆ. ಅದೇ ಕಂಟಿನ್ಯೂಸ್ ಆಗಿ ಟ್ರೈ ಮಾಡಬೇಕು, ಯಾವುದು ಒಂದೇ ದಿನದಲ್ಲಿ ರಿಸಲ್ಟ್ ಬರಲ್ಲ ಅಲ್ವಾ. ಸೊ ಸಂಜೆ ಇಲ್ಲೇ ಮನೆ ಹತ್ರ ಒಂದು ವಾಕ್ ಹೋಗೋಣ ಅಂತ ಹೋಗಿ ಬರ್ತಿರೋದು. ಬರೋಷ್ಟ್ರಲ್ಲಿ ಸ್ವಲ್ಪ ತೆಂಗಿನಕಾಯಿ ಎಲ್ಲ ತಗೊಂಡು ಒಂದು ರೌಂಡ್ ಹಿಂಗೆ ಹೋಗಿ ಬಂದ್ವಿ. ಹೋಗಕ್ಕೂ ಭಯ ಗೈಸ್, ಇವಾಗಂತೂ ಕಳ್ಳರು ಅದು ಇದು ಎಲ್ಲ ಚೈನ್ ಸ್ನ್ಯಾಚರ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಬಟ್ ಸ್ಟಿಲ್ ಸ್ವಲ್ಪ ಹೊರಗೆ ಹೋಗಿ ಬಂದರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಅರ್ಧ. ಮನೆ ಹತ್ರನೇ ಅದನ್ನು ಹೋಗಿ ಬರ್ತೀನಿ. ಪಾರ್ಕಿಗೆ ಸಮ್ಟೈಮ್ಸ್ ಹೋಗ್ತಿದ್ದೀನಿ, ಈಗಂತೂ ಬಿಟ್ಟೇ ಇದ್ದೀನಿ. ಅಷ್ಟೊಂದು ದಿವಸದಿಂದ ಭಯನೇ ಆಗೋಗುತ್ತೆ ಅಲ್ಲಿ. ಆ್ಯಂಡ್ ಇವತ್ತಿನ ಹೆಲ್ತ್ ಟಿಪ್ ಏನಂದರೆ, ಟೀ ಮತ್ತು ಕಾಫಿನ ಬಿಟ್ಟು ಮಾರ್ನಿಂಗ್ ಈ ರಿಚುವಲ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವು ಎಂಥ ಡಿಫ್ರೆನ್ಸ್ ನೋಡ್ತೀರಾ ಅಂತ ಅಂದರೆ, ನೀವು ಅದನ್ನು ಸ್ಟಾಪೇ ಮಾಡಲ್ಲ, ಆ ಥರ ರಿಸಲ್ಟ್ ಬರುತ್ತೆ. ಏನಂದರೆ, ಬೆಳಗ್ಗೆ ಎದ್ದಾಗ ವಾರ್ಮ್ ವಾಟರ್ಗೆ ಪಿಂಚ್ ಆಫ್ ಟರ್ಮರಿಕ್ ಮತ್ತು ಸ್ವಲ್ಪ ಲೆಮನ್ ಜ್ಯೂಸ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇಲ್ಲಿ ವಾರ್ಮ್ ವಾಟರ್ ಅಂತಿರೋದು ಫುಲ್ಲು ಸುಡ್ತಿರೋ ನೀರಲ್ಲ, ಜಸ್ಟ್ ಬೆಚ್ಚಗಿರೋ ನೀರಿಗೆ ಸ್ವಲ್ಪ ಟರ್ಮರಿಕ್ ಮತ್ತು ಲೆಮನ್ ಜ್ಯೂಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಖಾಲಿ ಹೊಟ್ಟೆಗೆ ಕುಡಿಬೇಕು. ಸೊ ಇದೇನು ಮಾಡುತ್ತೆ ಅಂದರೆ ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇನ್ನೊಂದು ಥೈರಾಯ್ಡ್ ಫಂಕ್ಷನ್ಗೆ ಇದು ತುಂಬ ಸಪೋರ್ಟ್ ಮಾಡುತ್ತೆ, ಬಿಕಾಸ್ ಟರ್ಮರಿಕ್ಕಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ. ಸ್ಕಿನ್ ಗ್ಲೋನ ಇಂಪ್ರೂವ್ ಮಾಡುತ್ತೆ, ಬಿಕಾಸ್ ಟಾಕ್ಸಿನ್ಸ್ನ ಇದು ಫ್ಲಶ್ ಔಟ್ ಮಾಡುತ್ತೆ, ಅದಕ್ಕೋಸ್ಕರ.
ಆ್ಯಂಡ್ ಹುಡುಗಿರಲ್ಲಿ ಬ್ಲೋಟಿಂಗ್ ಆಗ್ತಿರುತ್ತೆ ಪೀರಿಯಡ್ಸ್ ಟೈಮಲ್ಲೆಲ್ಲ, ಸೊ ಅದನ್ನು ಕೂಡ ಇದು ಅವಾಯ್ಡ್ ಮಾಡುತ್ತೆ. ಆ್ಯಂಡ್ ಗಟ್ನ ರೀಸೆಟ್ ಮಾಡಿ ಬೆಟರ್ ಡೈಜೆಷನ್ ಕೊಡುತ್ತೆ.